ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಖತ್ ಟೇಸ್ಟಿಯಾಗಿರುವ ಮಟನ್ ಬೋಟಿ ಕರಿಯನ್ನು ಮಾಡೋಣ. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಈ ಮೆಥಡ್ ಫಾಲೋ ಮಾಡಿದ್ರೆ ಬೋಟಿ ಮಾಡೋದಕ್ಕೆ ಕೆಲವರಿಗೆ ಇಷ್ಟ, ಆದರೆ ಸ್ಮೆಲ್ ಬರುತ್ತೆ ಅಂದ್ಕೊಂಡು ಕೆಲವರು ತಿನ್ನಲ್ಲ. ಬಟ್ ಈ ಮೆಥಡ್ ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ, ಪಾತ್ರೆ ಇಟ್ಟು ಬಿಸಿಯಾದ ತಕ್ಷಣ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಾದಾಗ ಒಂದು 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದ್ದಾಗ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಬೇಕು. ನಾನು ಬೋಟಿನ ಬೇಯಿಸೋ ಟೈಮಲ್ಲಿ ಒಂದು 10 ವಿಷಲ್ ಹಾಕಿದ್ದೆ. ಆ ಟೈಮಲ್ಲಿ ಸುಮಾರು ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿ ಬೇಯಿಸಿದಷ್ಟು ಬೋಟಿಗೆ ಒಂದು ಸ್ಮೆಲ್ ಅನ್ನೋದೇನಿದೆಯೋ ಅದು ಬರೋದಿಲ್ಲ. ಈಗ ಫ್ರೈ ಆಗಿರೋಂತಹ ಈರುಳ್ಳಿ ಒಳಗಡೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆಗ್ತಾ ಇದ್ದಾಗ ಶುಂಠಿ ಬೆಳ್ಳುಳ್ಳಿದೆಲ್ಲ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದ್ದಾಗಲೇ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಧನಿಯಾ ಪೌಡರ್ ಒಂದು 2.5 ಚಮಚದಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಒಂದು ಕಲರ್ ಚೇಂಜ್ ಆಗೋವರೆಗೂ ಈ ಎಲ್ಲ ಪೌಡ್ರ್ ಹಾಕಿ ಈರುಳ್ಳಿ ಒಳಗಡೆ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಆ ಪೌಡರ್ ಮತ್ತು ಮಸಾಲೆ ಎಲ್ಲವೂ ಕೂಡ ಬೆರೆತಾಗ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಒಂದು 2-3 ಟೊಮೆಟೊ, ನಾನಿಲ್ಲಿ 3 ಟೊಮೆಟೊ ಹಾಕಿದ್ದೀನಿ. 3 ಟೊಮೆಟೊನ ಹಾಕಿ ಬೇಯಿಸಬೇಕು. ಅದು ಯಾಕೆ ನೀರು ಹಾಕ್ತಾಯಿದ್ದೀನಿ ಅಂತಂದರೆ, ನಾವೀಗ ಟೌನಲ್ಲಿ ತರ್ತಕ್ಕಂತಹ ಟೊಮೆಟೊ ಎಷ್ಟೇ ಮಾಡಿದ್ರೂ ಅದು ಬೇಯೋದಿಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಟೊಮೆಟೊ ಬೇಯೋಕ್ಕೋಸ್ಕರ ಮುಚ್ಚಿಟ್ಟೆ. ನೋಡಿ, ಟೊಮೆಟೊ ಎಲ್ಲ ನೀಟಾಗಿ ಬೆಂದು ಮಸಾಲೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಮಸಾಲೆ ಎಲ್ಲ ಎಣ್ಣೆ ಬಿಡೋ ತನಕ ಈ ಒಂದು ನಾವು ಪ್ರಿಪೇರ್ ಮಾಡಿದ ಮಸಾಲೆ ಇದೆಯಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸುತ್ತಲೂ ಎಣ್ಣೆ ಬಿಡಬೇಕು. ಆಗಲೇ ಈ ಒಂದು ಸಾರು ಟೇಸ್ಟ್ ಬರೋದು. ಈ ಎಣ್ಣೆ ಬಿಟ್ಟಿರೋ ಮಸಾಲೆ ಒಳಗಡೆಗೆ ಒಂದು 10 ವಿಷಲ್ ಹೊಡಿಸಿ ಬೇಯಿಸಿದಂತಹ ಮಟನ್ ಬೋಟಿಯನ್ನು ಈ ಮಸಾಲೆ ಒಳಗಡೆಗೆ ನಾನು ಹಾಕ್ತಾಯಿದ್ದೀನಿ. ಈ ಬೋಟಿ ಹಾಕಿದ ಮೇಲೆ ನಾವು ಈ ಮಸಾಲೆ ಒಳಗಡೆ ಬೋಟಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ನೀರೇನು ಆ್ಯಡ್ ಮಾಡಬಾರ್ದು. ಒಂದು 5-10 ನಿಮಿಷ ಈ ಮಸಾಲೆ ಒಳಗಡೆ ಇದನ್ನು ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತದೆ, ಟೇಸ್ಟು ಕೂಡ ಚೆಂದ ಆಗ್ತದೆ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಒಂದು 4-5 ಪೀಸಷ್ಟು ಚಕ್ಕೆ ಹಾಕ್ಕೊಳ್ಳಿ, ಒಂದು 4 ಲವಂಗ, 1 ಚಮಚದಷ್ಟು ಉರಿಗಡಲೆನ ಹಾಕ್ತಾಯಿದ್ದೀನಿ, ಅರ್ಧ ಚಮಚದಷ್ಟು ಸೋಂಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಈಗ ನೆನೆಸಿಟ್ಟಿರ್ತಕ್ಕಂತಹ ಒಂದು 6-7 ಗೋಡಂಬಿನ ನೀರು ಸಮೇತ ಜಾರೊಳಗೆ ಹಾಕ್ತಾಯಿದ್ದೀನಿ. ಒಂದು 3/4 ಚಮಚದಷ್ಟು ಗಸಗಸೆ, ಒಂದು 1 ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿದ್ದು ಕೂಡ ಈ ಮಸಾಲೆ ಒಳಗಡೆಗೆ ರುಬ್ಬಕ್ಕೆ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ ಎಲೆ ಹಾಕೋಬೇಕು. ಜೊತೆಗೆ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು, ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗ್ತದೆ. ನೈಸ್ ಪೇಸ್ಟ್ ಥರ ಆಗಬೇಕು ಇದು. ಇಲ್ಲಿ ನೋಡಿಲಿ, ಈ ಥರ ಚೆನ್ನಾಗಿ ರುಬ್ಬಿದ್ದೀನಿ. ರುಬ್ಬಿ ಆದ ನಂತರ ಇದನ್ನು ಈ 10 ನಿಮಿಷದ ಕಾಲ ಮಸಾಲೆ ಒಳಗಡೆ ಏನು ಡ್ರೈ ಮಾಡಿರ್ತೀವಲ್ಲ ನಾವು, ಅದರೊಳಗಡೆಗೆ ರುಬ್ಬಿರೋ ಮಸಾಲೆ ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಬೆರೆಸಿ, ನಮಗೆ ಸಾರಿನ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದರೊಟ್ಟಿಗೆ ಪೆಪ್ಪರ್ ಪೌಡರ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀವಿ. ಅದಾದಮೇಲೆ ಯಾವುದಾದ್ರೂ ಒಂದು ಮಟನ್ ಮಸಾಲೆನ ಕೂಡ ಹಾಕಬೇಕು. ಹಾಕಿ ಒಂದು 10 ನಿಮಿಷ ಬೇಯಿಸಿದ್ರೆ ಈ ಥರ ಸಖತ್ ಟೇಸ್ಟಿಯಾಗಿರುವಂತಹ ಮಟನ್ ಬೋಟಿ ಕರಿ ರೆಡಿಯಾಗಿರುತ್ತೆ. ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡು ಆ ಮಸಾಲೆ ಎಲ್ಲ ಕರೆಕ್ಟ್ ಥಿಕ್ನೆಸ್ಸಿಗೆ ಬಂದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮೆಥಡ್ ಫಾಲೋ ಮಾಡೋದ್ರಿಂದ ನಿಮಗೆ ಆ ಬೋಟಿದು ಸ್ಮೆಲ್ ಬರೋದಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರ್ತದೆ. ಈ ಥರ ಮುದ್ದೆ ಜೊತೆ ನಾನು ಸೈಡಿಗೆ ಬೋಟಿ ಫ್ರೈ ಹಾಕ್ಕೊಂಡಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ಈ ಬೋಟಿ ಫ್ರೈದು ರೆಸಿಪಿ ಬೇಕು ಅಂತಂದರೆ ನನ್ನ ಶಾರ್ಟ್ ವೀಡಿಯೋದಲ್ಲಿರುತ್ತೆ, ನೀವು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ಈಗ
ಬೋಟಿ ಈಗ ನಾವು ಮಾಡಿದಂತಹ ಕರಿನ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದೆರಡು ಪೀಸ್ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಊಟ ಕೂತ್ಕೊಂಡ್ರೆ ಸಖತ್ ಮಜಾ ಕೊಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲರೂ ಕೂಡ ಈ ಮೆಥಡಲ್ಲಿ ಮಾಡಿ, ಯಾವುದೇ ಥರ ಸ್ಮೆಲ್ ಬರಲ್ಲ. ಮತ್ತು ನಾನು ಈ ಬೋಟಿ ಕರಿಗೆ ಬೋಟಿ ಬೇಯಿಸಿದ ನೀರನ್ನು ಹಾಕಿಲ್ಲ. ಮತ್ತು ಇದನ್ನು ಕೂಡ ಚಪಾತಿ ಅಥವಾ ರೊಟ್ಟಿ ಪರೋಟ ಜೊತೆ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.